ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಮ್ಮೆಲ್ಲರಿಗೂ ಒಂದು ಬಿಗ್ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಸೊ ತಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಸೂಪರ್ವೈಸರ್ ಹುದ್ದೆಗೆ ಆದೇಶ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಇದೇ 25 ಆಗಸ್ಟ್ 2ನೇ ತಾರೀಕು ಅಂದರೆ ಶನಿವಾರದ ಈ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಯಾರ್ಯಾರು ಸೂಪರ್ವೈಸರ್ ಹುದ್ದೆ ಅಂದರೆ ಮೇಲ್ವಿಚಾರಕಿ ಹುದ್ದೆಗೆ ಕಾಯ್ತಾ ಇದ್ದೀರಾ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ತುಂಬಾ ಮುಖ್ಯವಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟು ಹುದ್ದೆಗಳು ಖಾಲಿ ಇದೆ, ಹೀಗೆ ಎಷ್ಟು ಹುದ್ದೆಗಳಿಗೆ ಭರ್ತಿ ಮಾಡ್ಕೋತಾ ಇದೆ ಸರ್ಕಾರ, ಜೊತೆಯಲ್ಲಿ ಸೊ ಹುದ್ದೆಗೆ ಸೇರ್ಪಡೆ ಆದ ನಂತರ ಆ ವ್ಯಕ್ತಿಯ ಎಷ್ಟು ವರ್ಷವರೆಗೂ ಆ ಒಂದು ಹುದ್ದೆ ಖಾಯಂ ಇರುತ್ತೆ, ಜೊತೆಗೆ 1 ತಿಂಗಳ ವೇತನ ಶ್ರೇಣಿ ಕೂಡ ಎಷ್ಟರಿಂದ ಎಷ್ಟರವರೆಗೂ ಇರುತ್ತೆ ಈ ಒಂದು ಮೇಲ್ವಿಚಾರಕಿ ಹುದ್ದೆ ಅಂತ ನೋಡೋಣ. ಜೊತೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಮೇಲ್ವಿಚಾರಕಿ ಹುದ್ದೆಗೆ ಎಕ್ಸಾಮ್ ಬರ್ದ್ಬಿಟ್ಟು ಕಾಯ್ತಾ ಇದ್ದೀರಾ, ಹಾಗೆ ಸಾಕಷ್ಟು ಜನ ಪ್ರಿಪರೇಷನ್ ಕೂಡ ನಡೆಸ್ತಾ ಇದ್ದೀರಾ ಈ ಒಂದು ಸೂಪರ್ವೈಸರ್ ಹುದ್ದೆಗೆ ಅಂತಾನೆ ಹೇಳ್ಬೋದು. ಹಾಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಅಂಗನವಾಡಿ ಜಾಬ್ ಬಗ್ಗೆ ಕೂಡ ಕೇಳ್ತಾ ಇದ್ದೀರಾ. ಸೊ ಮುಖ್ಯವಾಗಿ ಯಾರ್ಯಾರು ಸೂಪರ್ವೈಸರ್ ಹುದ್ದೆಗೆ ಕಾಯ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಈ ವಿಡಿಯೋ ತುಂಬಾ ಮುಖ್ಯವಾಗಿರುತ್ತೆ. ಸೊ ತಮ್ಮೆಲ್ಲರಿಗೂ ಈಗಾಗಲೇ ಸರ್ಕಾರ ಬಿಗ್ ಅಪ್ಡೇಟ್ ಕೊಟ್ಟಿದೆ. ಸೊ ಆ ವಿಷಯನ ಇವಾಗ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗಾಗಿ ತಮ್ಮೆಲ್ಲರಿಗೂ ಸಂಪೂರ್ಣವಾದಂತಹ ಮಾಹಿತಿ ಬೇಕಿದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾರು ವಿಡಿಯೋನ ಕೊನೆವರೆಗೂ ನೋಡಿ, ಕಂಪ್ಲೀಟ್ ಮಾಹಿತಿ ತಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಹೈಪ್ ಮಾಡಿ ಪಾಯಿಂಟ್ ಕೊಡೋದ್ರ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ಹೇಳಿದ್ನಲ್ವಾ ಫ್ರೆಂಡ್ಸ್, ಏನು ಸೂಪರ್ವೈಸರ್ ಹುದ್ದೆಗೆ ಈಗಾಗಲೇ ಆದೇಶ ಬಂದಿದೆ ಸರ್ಕಾರದಿಂದ. ಸೊ 2025 ಆಗಸ್ಟ್ 2ನೇ ತಾರೀಕು ಅಂದರೆ ಶನಿವಾರದಂದು ಈ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾರ್ಯಾರು ಸೂಪರ್ವೈಸರ್ ಹುದ್ದೆಗೆ ಎಕ್ಸಾಮ್ ಬರೆದು ಕಾಯ್ತಾ ಇದ್ರಿ, ನನ್ನ ಒಂದು ಕಳೆದ ಬಾರಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ, ಏನು ಪ್ರೋಸೆಸ್ಸು ಹೇಗೆ ಅಂತ ಹೇಳ್ಬಿಟ್ಟು. ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ನೋಡಿ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ತಿಳಿಸ್ಬೇಕಾಗಿರುವಂತಹ ಮಾಹಿತಿ ಏನಂದ್ರೆ, ಸೂಪರ್ವೈಸರ್ ಹುದ್ದೆಗೆ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲಿ ಭರ್ತಿ ಮಾಡ್ಕೊಳ್ಳೋಗೋಸ್ಕರ 36 ಮಹಿಳೆಯರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ಆದಷ್ಟು ಬೇಗ ಈ ಒಂದು 36 ಜನ ಏನು ಸೆಲೆಕ್ಟ್ ಮಾಡಿದಾರಲ್ವ ಅವರಿಗೆ ಮೇಲ್ವಿಚಾರಕಿ ಹುದ್ದೆಗೆ ಆದಷ್ಟು ಬೇಗ ನೇಮಕಾತಿ ಮಾಡ್ಕೋತಾರೆ ಅಂತ ತಿಳಿಸ್ಕೊಟ್ಟಿದೆ. ಅದೇ ಪ್ರಕಾರ ಸರ್ಕಾರ ಕೂಡ ಅವರಿಗೆ ಮಾಹಿತಿನ ಕೊಟ್ಟಿದ್ರು. ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತಲ್ವ, ಅವ್ರದ್ದು ವೆರಿಫಿಕೇಶನ್ ಮಾಡಿಸ್ಬೇಕು. ಮೂಲ ದಾಖಲಾತಿ ಪರಿಶೀಲನೆಯಲ್ಲಿ 27 ಜನರಿಗೆ ಮಾಹಿತಿಯನ್ನ ಕಳಿಸಿದ್ರು. ಮೂಲ ದಾಖಲಾತಿನ ಪರಿಶೀಲನೆ ನಡೀತಾ ಇದೆ, ತಾವೆಲ್ಲರೂ ಹಾಜರಾಗಬೇಕು ಅಂತ ಹೇಳಿ. ಮೂಲ ದಾಖಲಾತಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಅಭ್ಯರ್ಥಿ ಆಗಿರುವಂತವರು ಕಂಪಲ್ಸರಿಯಾಗಿ ಹಾಜರಾತಿ ಆಗಿರ್ಲೇಬೇಕಾಗುತ್ತೆ. ಒಂದು ವೇಳೆ ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಆಬ್ಸೆಂಟ್ ಆಗಿದ್ರೆ ಆಟೋಮೆಟಿಕ್ ಅವ್ರು ರಿಜೆಕ್ಟ್ ಆಗುವಂತ ಸಾಧ್ಯತೆ ತುಂಬಾ ಇರುತ್ತೆ ಅಂತ ನಾನು ಕಳೆದ ವಿಡಿಯೋದಲ್ಲೂ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾದಂತಹ ಸಿಚುವೇಶನ್ ಕೂಡ ಇಲ್ಲಿ ಆಗಿದೆ ಅಂತಾನೆ ಹೇಳ್ಬೋದು. ಏನಂದ್ರೆ 27 ಜನರಲ್ಲಿ ಕೇವಲ 21 ಜನರು ಮಾತ್ರ ಮೂಲ ದಾಖಲಾತಿ ಪರಿಶೀಲನೆ ನಡೆಯುವಂತ ಸಂದರ್ಭದಲ್ಲಿ 21 ಜನ ಮಾತ್ರ ಹಾಜರಾಗಿದ್ರು. ಸೊ ಹೀಗಾಗಿ ಸದ್ಯಕ್ಕೆ ಈಗ ಸರ್ಕಾರ 21 ಜನರನ್ನು ಮೇಲ್ವಿಚಾರಕಿ ಹುದ್ದೆಗೆ ಈಗ ಸೇರ್ಪಡೆ ಮಾಡ್ಕೋತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಎಲ್ಲೆಲ್ಲಿ ಖಾಲಿ ಇದೆ, ಸಾಕಷ್ಟು ಕಡೆ ಖಾಲಿ ಇದೆ, ಮೇಲ್ವಿಚಾರಕಿ ಹುದ್ದೆ ಆಗಿರ್ಬೋದು, ಅಂಗನವಾಡಿ ಹುದ್ದೆಗಳಾಗಿರ್ಬೋದು. ಸೊ ಹಂತವಾಗಿ ಎಲ್ಲಾ ಹುದ್ದೆಗಳಿಗೂ ಭರ್ತಿ ಮಾಡ್ಕೊಳ್ಳುತ್ತೆ ಸರ್ಕಾರ, ಆ ಒಂದು ಚಿಂತನೆಯಲ್ಲೇ ಇದೆ. ಹಾಗೆ ಈಗಾಗಲೇ ಸೆಲೆಕ್ಟೆಡ್ ಪೀಪಲ್ಸ್ ಏನಿದ್ರು ಅಂತಹ ಮಹಿಳೆಯರನ್ನ ಮೂಲ ದಾಖಲಾತಿ ಎಲ್ಲ ವೆರಿಫಿಕೇಶನ್ ಮಾಡಿ 21 ಜನರನ್ನ ಸೆಲೆಕ್ಟ್ ಕೂಡ ಮಾಡಿದ್ದಾರೆ. ಆದಷ್ಟು ಬೇಗ ಅವರಿಗೆ ಹುದ್ದೆಗೆ ಸೇರ್ಪಡೆ ಮಾಡ್ಕೋತಾ ಇದ್ದಾರೆ. ಜೊತೆಯಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಇನ್ನು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈ ಒಂದು ಮೇಲ್ವಿಚಾರಕಿ ಹುದ್ದೆಗೆ ಸೇರ್ಪಡೆ ಆದ ನಂತರ ಅವರ ತಿಂಗಳ ವೇತನ ಶ್ರೇಣಿ ಎಷ್ಟು ಇರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಸೊ ಅವರಿಗೆ 44,425ರಿಂದ 83,700ವರೆಗೂ ಇವರ ಒಂದು ತಿಂಗಳ ವೇತನ ಶ್ರೇಣಿ ಇರುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಒಂದು ಮೇಲ್ವಿಚಾರಕಿ ಹುದ್ದೆಗೆ ಒಂದ್ಸತಿ ಸೇರ್ಪಡೆ ಆದ ನಂತರ 2 ವರ್ಷ ಖಾಯಂ ಆಗಿರುತ್ತೆ, ಯಾವುದೇ ರೀತಿಯಾದಂತಹ ಚಿಂತನೆ ಮಾಡಬೇಕಾಗಿಲ್ಲ ಇವರು ಅಂತಾನೆ ಹೇಳ್ಬಹುದು. ಹಾಗೆ ಸುಮಾರು ಜನ ಸೂಪರ್ವೈಸರ್ ಹುದ್ದೆಗೆ ಕಾಯ್ತಾ ಇದ್ದೀರಾ. ಹಾಗೆ ಇನ್ನು ಅಂಗನವಾಡಿ ಟೀಚರ್ ಆಗಿರ್ಬೋದು, ಸಹಾಯಕರ ಹುದ್ದೆಗೂ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ನನಗೆ, ಏನಾದರೂ ಜಾಬ್ ಬಿಟ್ಟರೆ ಹೇಳಿ ಅಂತ ಹೇಳ್ಬಿಟ್ಟು. ಇನ್ನು ಈಗ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಇದೆ, ಏನು 21 ಮೆಂಬರ್ಸ್ ಏನು ಸೆಲೆಕ್ಟೆಡ್ ಪೀಪಲ್ಸ್ ಇದ್ದಾರೆ ಅವ್ರನ್ನ ಈಗ ಸೂಪರ್ವೈಸರ್ ಹುದ್ದೆಗೆ ಸೇರ್ಪಡೆ ಮಾಡ್ಕೋತಾ ಇದ್ದಾರೆ. ಹಾಗೆ ಸಾಕಷ್ಟು ಕಡೆ ಇನ್ನು ಸೂಪರ್ವೈಸರ್ ಹುದ್ದೆ
ಖಾಲಿ ಇದೆ. ಅವ್ರಿಗೂ ಕೂಡ ಅದೇ ಚಿಂತನೆಯಲ್ಲಿ ಕೂಡ ಇದೆ ಸರ್ಕಾರ, ಆದಷ್ಟು ಬೇಗ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲೆಲ್ಲ ಹುದ್ದೆಗೆ ಕಾಲ್ಫಾರ್ಮ್ ಮಾಡಿ ಮತ್ತೆ ಅಲ್ಲಿ ಕೂಡ ಭರ್ತಿ ಮಾಡ್ಕೋತಾರೆ. ಜೊತೆಗೆ ಅದೇ ರೀತಿಯಾದಂಥ ಅಂಗನವಾಡಿ ಏನು ಕಾರ್ಯಕರ್ತರಾಗಿರ್ಬೋದು, ಸಹಾಯಕರಾಗಿರ್ಬೋದು, ಅಲ್ಲೂ ಕೂಡ ಅಷ್ಟೇ ಹಂತವಾಗಿ ಎಲ್ಲ ಅಂಗನವಾಡಿಗಳಲ್ಲೂ ಕೂಡ LKG UKG ಓಪನ್ ಮಾಡಬೇಕು. ಆಮೇಲೆ ಇದೇ ವರ್ಷದಲ್ಲೇ ನಾವೆಲ್ಲ ಜಿಲ್ಲೆಯಲ್ಲೂ ಅಂಗನವಾಡಿಯಲ್ಲೇ LKG UKGನ ಓಪನ್ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ, ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಸೊ ಹೀಗಾಗಿ ಮೂಲಭೂತ ಸೌಕರ್ಯಗಳು ಎಲ್ಲ ಅನುಕೂಲಗಳು ಆದ ನಂತರ ಎಲ್ಲೆಲ್ಲಿ ಕಾರ್ಯಕರ್ತರಾಗಿರ್ಬೋದು, ಸಹಾಯಕರಾಗಿರ್ಬೋದು, ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲೆಲ್ಲ ಕಾಲ್ಫಾರ್ಮ್ ಮಾಡಿ ಎಲ್ಲೆಲ್ಲಿ ಖಾಲಿ ಇರೋ ಹುದ್ದೆಗಳೆಲ್ಲ ಭರ್ತಿ ಮಾಡ್ಕೋತಾರೆ. ಸ್ವಲ್ಪ ಕಾಯಬೇಕು ಅಂತಾನೆ ಹೇಳ್ತಾ ಇದ್ದೀನಿ. ಹಾಗೆ ಮೇಲ್ವಿಚಾರಕಿ ಹುದ್ದೆ ಬಗ್ಗೆ ಯಾರ್ಯಾರು ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ ನಡೆಸಿ, ಆದಷ್ಟು ಬೇಗ ತಮ್ಗಳಿಗೂ ಒಂದು ಗುಡ್ ನ್ಯೂಸ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ತಮ್ಮೆಲ್ಲರಿಗೂ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋ ಆಪ್ಷನ್ ಕೂಡ ಇದೆ, ಅದ್ರ ಮೂಲಕ ನೀವು ಹೈಪ್ ಮಾಡಿ ಪಾಯಿಂಟ್ಸ್ ಕೊಡೋದ್ರ ಮೂಲಕ ನಮ್ಮನ್ನ ಸಪೋರ್ಟ್ ಕೂಡ ಮಾಡಬಹುದು. ಜೊತೆಯಲ್ಲಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬಾಯ್.